ಹಾಯ್ ಗೈಸ್, ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಲೇಟ್ ಆಗಿದೆ, ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಎಲ್ಲಿಗೆ ಏನು ಅಂತ ಹೇಳ್ತೀವಿ, ಬನ್ನಿ. ಸೊ ಇದು ಮಾರ್ನಿಂಗ್ ವ್ಯೂ. ನೀವೇನಪ್ಪ ಟೈಮು ಒಂದು 5-5:30 ಅನ್ಕೋಬೋದು. ಟೈಮ್ ಬಂದು 7 ಗಂಟೆ. ಸೊ 7 ಗಂಟೆ ಆದರೆ ಈ ಕಡೆ ಇನ್ನೂ ಬೆಳಕಾಗಿಲ್ಲ, ನೋಡ್ತಾ ಇರ್ಬೋದು. ಇಲ್ಲಿಂದ ಮೆಟ್ರೋ ತಗೊಂಡು ಅಲ್ಲಿ ಟ್ರೈನ್ ಸ್ಟೇಷನ್ಗೆ ಹೋಗಬೇಕು. ಬನ್ನಿ ಬೇಗ ಹೋಗೋಣ. ಇನ್ನು 3 ನಿಮಿಷ ಇದೆ. ಸೊ ನಾವು ಅದೇ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಕ್ರಾಸ್ ಮಾಡೋಣ. ಹಾಯ್ 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 ಸೊಬೆ. ನಾವು 7 ಜನ ಟ್ರಿಪ್ ಹೋಗ್ತಾ ಇದ್ದೀವಿ. ಹಾಗೆ ನಾವು ಬಂದು ಟ್ರೈನ್ ಇದ್ದೇನೆ. ಸೊ ಎಲ್ಲರೂ ಆಚೆ ಬಂದು ವೀಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಟ್ರೈನ್ ಹೋಗ್ಬಿಡ್ತಾ ಏನೋ ಅಂತ ನೋಡ್ತಾ ಇದ್ದೀನಿ. ಬಟ್ ಅಲ್ಲಿ ರೆಡ್ ಸಿಗ್ನಲ್ ತೋರಿಸ್ತಾ ಇದೆಯಲ್ಲ, ಸೊ ಅಲ್ಲಿವರೆಗೂ ಹೋಗಲ್ಲ ಅಂತ ನಾನು ಹೇಳ್ತಿದ್ದೀನಿ. ಸೊ ಅವ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ಟ್ರೈನ್ದು ಪಿಕ್ಚರ್ ತಗೊಳ್ಳೋದು, ಅಂದರೆ ಅದು ಮೂವ್ ಆಗಬೇಕಾದ್ರೆ ವೀಡಿಯೋ ತಗೊಳ್ಳೋಕ್ಕೆ. ಸೊ ನಾನು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಸಾರ್ಥಕ್, ಸೇ ಹಾಯ್. ಇವಾಗ ನಾವು ಹೋಗ್ತಾ ಇರೋದು ಬ್ರಿಡ್ಜ್ ಮೇಲೆ. ಆ ಕಡೆ ಈ ಕಡೆ 2 ಕಡೆನೂ ಕೂಡ ಸಮುದ್ರ ಇದೆ. ಸೊ ಮಧ್ಯದಲ್ಲಿ ಪೀಸ್ ಆಫ್ ಲ್ಯಾಂಡ್ ಮಾತ್ರನೇ ಇದೆ. ಅಂದರೆ ನೀವು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಸ್ವಲ್ಪ ಮಧ್ಯದಲ್ಲಿ ಲ್ಯಾಂಡ್ ಇದೆ. ಅದ್ರ ಮೇಲ್ಗಡೆ ಬ್ರಿಡ್ಜ್ ಥರ ಮಾಡಿ ವ್ಯೂ ಕೂಡ ಎಂಜಾಯ್ ಆಗೋ ಥರ ಮಾಡಿದ್ದಾರೆ ಈ ರೈಡ್ನ. ಹಾಗೆ ಎಲ್ಲರೂ ಕೂಡ ಫೋಟೋ ತಗೋತಾ ಇದ್ರು, ಅಂದರೆ ಸ್ಟೋರಿ ಅಥವಾ ಸ್ನ್ಯಾಪ್ ಹಾಕೋಕ್ಕೆ. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಬಂದು ಸ್ಪೇನ್ ಟ್ರೈನು. ಸೊ ಇವಾಗ ಅದು ಸ್ಪೇನ್ಗೆ ಹೋಗ್ತಾ ಇದೆ. ಸೊ ನಾವು ವೆರಿ ನಿಯರ್ ಟು ಸ್ಪೇನ್ ಇದ್ದೀವಿ, ಅಂದರೆ ಸ್ಪೇನ್ ಬಾರ್ಡರಲ್ಲಿ ಬರುತ್ತೆ ಇದು ಬೆರ್ಪಿಯಾ ಅಂತ. ನಾವು ಟ್ರೈನಿಂದ ಇಳಿದ ತಕ್ಷಣ ಎಲ್ಲಿ ಹೋಗೋದು ಏನೋ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಾವು ಬಂದಿರೋ ಪ್ಲೇಸಲ್ಲಿ ಜಾಸ್ತಿ ಪ್ಲೇಸಸ್ ಇರಲಿಲ್ಲ, ಬಟ್ ಆರ್ಕಿಟೆಕ್ಚರು ಮತ್ತು ಮಾನ್ಯುಮೆಂಟ್ಸ್ ಇದನ್ನೆಲ್ಲ, ಆರ್ಟ್ ಗ್ಯಾಲರಿ ಇದೆಲ್ಲ ಇದೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ವಿ ಯಾವ ಕಡೆ ಹೋಗೋಣ. ಕಾರ್ ಲವರ್ಸ್ ಯಾರಾದರೂ ಇದ್ದರೆ ಆ ಕಾರ್ಸ್ ಯಾವುದು ಅಂತ ಕಮೆಂಟ್ ಮಾಡಿ. ಈ ಫೋರ್ಟ್ ಬಂದು ನಮ್ಮದು ಫಸ್ಟ್ನೇ ಪ್ಲೇಸ್ ಆಗಿತ್ತು. ಯಾಕಂದರೆ ನಾವು ಹೋಗೋ ದಾರಿಲಿ ಇದೇ ಫಸ್ಟ್ನೇ ಪ್ಲೇಸು. ಅದಕ್ಕೋಸ್ಕರ ಇದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂಯಿಂದ ಒಳಗಡೆಗೆ ಯಾರನ್ನೂ ಅಲೋ ಮಾಡ್ತಾಯಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿಂದ ನೆಕ್ಸ್ಟ್ನೇ ಪ್ಲೇಸ್ಗೆ ಹೊರಟ್ವಿ. ಆವಾಗಲೇ ತೋರಿಸ್ಮೇಲೆ ಅದು ಕ್ಲೋಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಸೆಕೆಂಡ್ ಒನ್ಗೆ ಬಂದ್ವಿ. ಸೊ ಇದು ಚರ್ಚ್ ಅನ್ಕೋತೀನಿ. ಆಚೆಯಿಂದ ನೋಡೋಕ್ಕೆ ಚರ್ಚ್ ಥರನೇ ಇದೆ. ಸೊ ನೋಡೋಣ, ಈ ಥರ ಔಟ್ಸೈಡ್ ಲುಕ್ ಇದೆ. ಒಳಗಡೆ ತೋರಿಸ್ತೀನಿ ಬನ್ನಿ. ಒಳಗಡೆ ಬಂದ ತಕ್ಷಣ ಈ ಥರ ಇದೆ ಗುರು. ನಾನು ಒಳಗಡೆಗೆ ಹೋಗ್ತಾ ಇದ್ದಾಗಲೇ ಅಲ್ಲಿ ರಿಸೆಪ್ಷನಿಸ್ಟು ಸೈಲೆಂಟಾಗಿರಬೇಕು ಅಂತ, ಖುಷ್ ಅಂತ ಹೇಳಿ ಸೈಲೆಂಟಾಗಿರಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಪ್ರತಿ ಒಂದೊಂದು ಕಂಪಾರ್ಟ್ಮೆಂಟಲ್ಲೂ ಕೂಡ ಲೈಕ್ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಪ್ರತಿ ಒಂದು ಕಂಪಾರ್ಟ್ಮೆಂಟಲ್ಲೂ ಕೂಡ ಯೇಸು ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದರೆ ಆರ್ಕಿಟೆಕ್ಚರಲ್ಲಿ
ಶಿಲ್ಪೆ ಆಗಿರ್ಬೋದು ಅಥವಾ ಅವ್ರಿಗೆ ಸಂಬಂಧಪಟ್ಟಿರೋ ಯಾವ್ದಾದ್ರು ಕೆತ್ತನೆಗಳಾಗಿರ್ಬೋದು ಅಥವಾ ಶಿಲೆಗಳಾಗಿರ್ಬೋದು ಅದನ್ನು ಕ್ಲೀನಾಗಿ ಇಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನನಗೆ ಒಂದೊಂದು ತೋರಿಸ್ತೀನಿ. ನನಗೆ ಈ ಚರ್ಚ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ಒಂದಂತೂ ನಿಜ, ಇದು 50s ಅಲ್ಲಿ ಕಟ್ಟಿರೋ ಚರ್ಚು. ಆವಾಗ ಯಾರೋ ದೊಡ್ಡ ರಾಜ ಕಟ್ಟಿಸಿರೋ ಚರ್ಚು. ಬಟ್ ಇವಾಗಲೂ ಕೂಡ ಅಲ್ಲಿಗೆ ನಾರ್ಮಲಾಗಿ ಪೀಪಲ್ಗಳು ಬಂದು ಪ್ರೇಯರ್ ಮಾಡಿ ಇದು ಮಾಡ್ತಾರೆ. ಬಟ್ ಮಂತ್ಲಿ ಫಸ್ಟ್ ವೀಕು ಟ್ರಿಪ್ ಇರುತ್ತೆ ಇಲ್ಲಿ ವಸಂಟಿಕ್ ರೀಜನಲ್ಲಿ. ಸೊ ಆ ಟೈಮಲ್ಲಿ ಬಿಟ್ಟು ಇನ್ನೆಲ್ಲ ಟೈಮಲ್ಲೂ ನಮ್ಮ ಇಂಡಿಯಾದಲ್ಲಿ ಚರ್ಚ್ಗಳು ಯಾವ ಥರ ವರ್ಕ್ ಆಗುತ್ತೆ ಸಂಡೇ ಅಥವಾ ಬೇರೆ ಟೈಮಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಆ ಥರ ಇಲ್ಲೂ ಕೂಡ ವರ್ಕ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಆರ್ಕಿಟೆಕ್ಚರು. ಇದನ್ನು ನೋಡಿದಾಗ ನನಗೆ ಗೋಲ್ಡನ್ ಟೆಂಪಲ್ ನೆನಪಾಯಿತು. ಸೊ ಅಲ್ಲೂ ಇದೇ ಥರ ಅಲ್ವಾ ಸಿಮಿಲರ್ ಇರೋದು. ಸೊ ಅದು ನೆನಪಾಯಿತು. ಸೊ ಹಾಗೆ ಒಂದೊಂದು ಕಂಪಾರ್ಟ್ಮೆಂಟಲ್ಲೂ ಕೂಡ ಡಿಫ್ರೆಂಟಾಗಿ ಲೈಕ್ ನೀವು ಕರೆಕ್ಟಾಗಿ ನೋಡ್ತಾ ಇದ್ದರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಆಗುತ್ತೆ. ಸೊ ಒಂದೊಂದು ಕಂಪಾರ್ಟ್ಮೆಂಟಲ್ಲೂ ಕೂಡ ಡಿಫ್ರೆಂಟ್ ಸ್ಟೋರಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಚರ್ಚಿಂದ ರೈಟ್ ಸೈಡೇ ಆರ್ಟ್ ಗ್ಯಾಲರಿ ಇತ್ತು. ಲೈಕ್ ಇವಾಗ ಪೇಂಟಿಂಗ್ಗಳನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ತೋರಿಸ್ತಾಯಿದ್ರು. ಬಟ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿಕೊಂಡು ಹೆಂಗಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ಗೆ ಹೊರಟು. You see this man here? He's naughty boy. Remember this face. This face is naughty boy face. Just go vlog. Kannada vacha. Okay. So hi guys. Hi. So ಇವಾಗ ನಾವು ಒಂದು ರಿಕ್ಸ್ ತಗೋತಾ ಇದ್ದೀವಿ. ಏನದು? So if anybody like we are taking a train to next 2 stops, like without a ticket, if we call कौन बोलेगा? अच्छा मैं he is the responsible for 7 he is the responsible and the rich one who can pay for his stuff. देखेगा ले लूँगा. मैं ले लूँगा ले लूँगा मैं लहंगा ಮೊದಲು ಸರಿಯಾಗಿ ಮಾತಾಡೋದು ಕಲಿ. One eternity later. दिल्ली को where are we going? There are this place called Kolliur, and right now we are heading to the beach. Okay. To the beach of Kolliur. Okay. ಅಂದರೆ ನಾವು ಕರೆಂಟ್ಲಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಲ್ಲಿಂದ ಯಾವ್ದಾದ್ರು ಬೇರೆ ಪ್ಲಾನ್ಸ್ ಇದೆಯಾ? ಲೈಕ್ ಡೂ ಹ್ಯಾವ್ ಎನಿ ಅದರ್ ಪ್ಲಾನ್ಸ್? No, we will go and visit the beach and we will go to the royal castle of Kolliur. Let's see if it is free or whether we have to pay. Depending on that, we will go around and ಬರೀ ಇಂಥದೆಯಾ. ಸೊ ಇದೇ ನೋಡಿ ವ್ಯೂವು, ಇದೇ ಬೀಚ್ ವ್ಯೂವು. ಹಂಗಂತ ಏನಾದರೂ ಅಂದ್ಕೊಬಿಟ್ಟಿದ್ರೆ ಇರಿ ಒಂದು ನಿಮಿಷ ತೋರಿಸ್ತೀನಿ. ಇದು ನೋಡಿ ವ್ಯೂ. ದಿಸ್ ಈಸ್ ಬ್ಯೂಟಿಫುಲ್ ಅಲ್ಲ? ನೀವು ಅಬ್ಸರ್ವ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಬ್ಯೂಟಿಫುಲ್ ಅಲ್ವಾ ಅಂತ ಕೇಳಿದ್ರೆ ಅದು ಯಾರೋ ಹೋಗೋ ಹುಡುಗಿ ಯಾ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ. ನಾನಂತೂ ಶಾಕೆ ಆಗೋದೆ. ಬಟ್ ಆದ್ರೂ ಈ ವ್ಯೂ ಮುಂದೆ ಏನಂದರೆ ಏನೂ ಇರಲಿಲ್ಲ. ಬಟ್ ನಿಜವಾಗ್ಲೂ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಯಾವುದೋ ಹಳೆ ಬೋಟ್ ಅಂತ ಅನ್ಕೋತೀನಿ. ಬಟ್ ಅದನ್ನು ಇವರು ಟೂರಿಸಮ್ ಆಗಿ ಯಾವ ಥರ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದಾದರೆ ಪ್ರತಿಯೊಂದನ್ನು ವೇಸ್ಟ್ ಆಗೋಕ್ಕೆ ಬಿಡಲ್ಲ. ಯಾವುದೋ ಕಾಲದಲ್ಲಿ ಬೋಟ್ ನಿಲ್ಸೋಕ್ಕೆ ಇದು ಮಾಡ್ಕೊಂಡಿದ್ರು, ಇವಾಗ ಅದನ್ನು ಟೂರಿಸಮ್ ಅಥವಾ ಸೀನರಿಯಾಗಿ ಯಾವ ಥರ ಕನ್ವರ್ಟ್ ಮಾಡ್ಕೊತಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ಒಂದು ಸ್ವಲ್ಪ ಗ್ರೀನು ಅಂದರೆ ಈ ಥರ ಇತ್ತು ವಾಟರ್ಸ್. ಬಟ್ ಬಿಸಿಲು ನೋಡ್ತಾ ಇರ್ಬೋದು ಹೊಡಿತೈತೆ, ಆದ್ರೂ ಚಳಿ ಗಾಳಿ ಬೀಸ್ತೈತೆ. ಅದಲ್ಲದೆ ನೀರಲ್ಲೇನಾದರೂ ಕಾಲು ಹೋಗ್ಕೊಂಡು ಕೂತ್ಕೊಂಡ್ರೆ ಫುಲ್ಲು ಕೋಲ್ಡು, ಕಾಲೇ ಬಿಡೋಕ್ಕೈತಾ ಇಲ್ಲ. ಒಂದು 2 ಮಿನಿಟ್ಸ್ ಬಿಟ್ಕೊಂಡಿದ್ರೆ ಐಸಲ್ಲಿ ಇಟ್ಟಂಗೆ ಆಗ್ತಾಯಿತ್ತು. ಸೊ ಅದಾದಮೇಲೆ ನಾನೇನು ಅದಾದಮೇಲೆ ಮತ್ತೆ ಸಿಗ್ತೀನಿ.
You know Kakinada? Yeah. It's a Shishadri Express. How you can remember this? I love Indian trains. I love trains as well. I love Indian trains. Everything. Oh, Have you done Rajasthan? that's nice. Yeah. Have you done? Only train I've not done is Vande Bharat. Oh, okay. New That's one. why- That's why I live so. Duronto, Shatabdi. Oh my God. Garib Rath Express. And long route, Delhi, Awadh Assam Express. From Awadh Assam Express. end to end. From end to end. Are you serious? 3 days. More than 3 days. 74 hours. Yes. It's so amazing because everything is changing. And it's like living something special in Indian train. So cultures, food, all the people selling things, singing, making theaters. So I was like so cool, chilling out. So and so much noise and so. And arriving to the stations, there is you look all times in the door, looking like this. Yeah. All times in Indian train. Have you traveled in the Mumbai Metro? Yes, like this, hanging like this. And other guys again. And other train coming How down. was your experience? It's like this, I was thinking. Yeah. Locals, Super. And old locals, not new. All All the Mumbai locals. All the You have done. to Andheri I went. You went to Andheri? Andheri. That's why I know the name. Yeah. And you have traveled everywhere, you know everything. Yes. Lot of Incredible. trains, yeah. My God. Lot of memories. I think you can become a guide there. And Purushottam Express is from New Delhi to Puri. Yes, Puri. Unbelievable. Because I love Puri. Puri beaches are so nice, you know. Yes, And Puri Jagannath. Jagannath, Jai Jagannath. Yeah. Jai Jai Jagannath. You know, in Bhubaneswar, in Puri, you are not allowed. It's not legal to go inside. The Yeah. no, in Tamil Nadu, everywhere you go. No, like temple. the But Jagannath in, piece. Bhubaneswar and Puri, you yeah. can remain outside. No, But the I guard was will asking say. people local to get food from temples. to have the prasadams. It's so tasty. But you can see the. Incredible. And guys, small guys in Tanjavur, they took me to the temple for food. Very simple food, just rice and some vegetables, you know, on pounded. Like in Tamil Nadu. Meal. Exactly. What is the things you like from South India? Like the food. Dosa. Yeah. And Different things. did you try the ragi ball in Yes. Karnataka? Yeah, sure. It was And, good. I love sweets, Indian sweet, but Dharwad Petha is special. You know Dharwad Petha? Yeah, I know. दिल्ली मेट्रो में आपका स्वागत है। अगले स्टेशन 30,000 है। कृपया दरवाजों से हटकर करेंगे। ये गाड़ी रीठाला जाने वाली है। रीठाला तक ನೋಡಿ ಇವ್ರಿಗೆ 50 ವರ್ಷ ಅಂದರೆ ನೀವು ನಂಬ್ತೀರಾ? ಹೌದು, ಇವ್ರು ಬಂದು 50 ವರ್ಷ ಆಗಿದೆ ಇವ್ರಿಗೆ. ರಷ್ಯಾ ಅವರು, ಬಟ್ ಇಲ್ಲೇ ವರ್ಕ್ ಮಾಡ್ತಾ ಇರೋದು ಸ್ಪೇನಲ್ಲಿ. ಅಲ್ಲಿಂದ ನಡ್ಕೊಂಡೇ ಬರ್ತಾರಂತೆ, ಹೋಗ್ಬೇಕಾದ್ರೆ ವೆಹಿಕಲಲ್ಲಿ ಹೋಗ್ತಾರಂತೆ. ಸೊ ಫಾರಿನರ್ಸು ಇಂಡಿಯಾ ಬಗ್ಗೆ ಎಷ್ಟು ತಿಳ್ಕೊಂಡಿರ್ತಾರೆ, ನಮಗೆ ಅಷ್ಟು ನಾಲೆಡ್ಜ್ ಇರಲ್ಲ ಯಾವುದ್ರ ಬಗ್ಗೆ. ಈಗ ಈವನ್ ಅವ್ರು ಹೋಗಿರೋ ಟ್ರೈನ್ ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ. ನಾವೇನಾದರೂ ಹೋಗಿದ್ರೆ ಯಾವ್ದನ್ನಾರು ನೋಟ್ ಡೌನ್ ಮಾಡಿಕೊಂಡು ಆಮೇಲೆ ಯೋಚನೆ ಮಾಡಿಕೊಂಡು ಥಿಂಕ್ ಮಾಡ್ಕೊಂಡು ಹೇಳ್ತೀವಲ್ವಾ. ಬಟ್ ಇವರು ಅಂದರೆ ಆ ಎಕ್ಸ್ಪೀರಿಯನ್ಸ್ ಲೈವ್ಲಿ ಫೀಲ್ ಮಾಡ್ತಾಯಿದ್ದಾರೆ. ಅಂದರೆ ಬದುಕೋದು ಅನ್ನೋದಾದರೆ ಹಿಂಗೆ ಬದುಕ್ತಾ ಇದ್ದೀವಿ. ನಮ್ಮ ಪುನೀತ್ ರಾಜ್ಕುಮಾರ್ ಹೇಳಲ್ವ ಒಂದು ಫಿಲಮಲ್ಲಿ, ನಾನು ಬದುಕಬೇಕು, ಜೀವನನ ಜೀವಿಸ್ಬೇಕು, ಎಲ್ಲ ಥರನೂ ಅಲ್ಲ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾವುದಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಸೊ ನನಗೆ ಅರ್ಥ ಆಗೋ ಥರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಚೇಂಜಸ್ ತರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಈ ವಿಡಿಯೋಗಷ್ಟೇ, ಮತ್ತೆ ಸಿಗೋಣ. ಬಾಯ್.